ಜಮ್ಮು ಕಾಶ್ಮೀರದಲ್ಲಿ ಸಂಭವಿಸಿದ ಮತ್ತೊಂದು ಮೇಘಸ್ಫೋಟದಿಂದ 3 ಸಾವು 4 ನಾಪತ್ತೆ. ಮೇಘಸ್ಫೋಟದಿಂದ ರಂಭಾನ್ನಲ್ಲಿ ಹಲವು ಮನೆಗಳಿಗೆ ಹಾನಿಯಾಗಿದೆ. ನಾಪತ್ತೆಯಾದವರಿಗಾಗಿ ಇದೀಗ ಶೋಧ ಕಾರ್ಯವನ್ನು ಮುಂದುವರಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಮೇಘಸ್ಫೋಟ ವಿಪರೀತವಾಗಿ ಆಗ್ತಾ ಇದೆ ಇತ್ತೀಚೆಗೆ. ಇದೀಗ ಕಾಶ್ಮೀರದಲ್ಲಿ ಮತ್ತೊಮ್ಮೆ ಮೇಘಸ್ಫೋಟ ಸಂಭವಿಸಿದೆ. ಇದರಿಂದ 3 ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಲವರಿಗೆ ಸಮಸ್ಯೆಗಳಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಈ ಒಂದು ಮೇಘಸ್ಫೋಟ ಸಂಭವಿಸಿರೋದು ಮತ್ತೊಮ್ಮೆ. ಮೇಘಸ್ಫೋಟದಿಂದ 3 ಸಾವನ್ನಪ್ಪಿದ್ರೆ 4 ನಾಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ವರದಿ ಆಗ್ತಾ ಇದೆ. ರಂಬಾನ್ನಲ್ಲಿ ಈ ಒಂದು ಮೇಘಸ್ಫೋಟ ಸಂಭವಿಸಿರುವಂಥದ್ದು. ಹಲವು ಮನೆಗಳಿಗೆ ಡ್ಯಾಮೇಜ್ ಆಗಿರೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇದೆ. ನೋಡಿ, ಅಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರೋದು. ಈಗಾಗಲೇ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಿದ್ರೂ ಕೂಡ ಸಮಸ್ಯೆಗಳು ಎದುರಾಗ್ತಾ ಇದೆ. ಮೇಘಸ್ಫೋಟ, ಭಾರೀ ಮಳೆಯಿಂದ ಜಮ್ಮು ಕಾಶ್ಮೀರದಲ್ಲಿ ಭಾರೀ ಹಾನಿ ಸಂಭವಿಸ್ತಾ ಇದೆ. ಆಗಸ್ಟ್ 25ರಿಂದ ಈವರೆಗೆ 54 ಜನರು ಮೃತಪಟ್ಟಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕತ್ರಾದಲ್ಲೇ 34 ಜನರು ಸಾವನ್ನಪ್ಪಿದ್ದಾರೆ. ರಿಯಾಸಿಯಲ್ಲಿ 7 ಜನರು ಸಾವನ್ನಪ್ಪಿರೋದು. ರಂಭಾನಲ್ಲಿ 3, ಜಮ್ಮುವಿನಲ್ಲಿ ಒಟ್ಟು 5 ಸಾವನ್ನಪ್ಪಿದ್ದಾರೆ. ದೋಡಾದಲ್ಲಿ 4, ಕಥುವಾದಲ್ಲಿ 1 ಸಾವನ್ನಪ್ಪಿರೋದು. 2 ಯೋಧರು ಸೇರಿದಂತೆ ಒಟ್ಟು 5 ಸಾವನ್ನಪ್ಪಿದ್ದಾರೆ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರಕ್ಷಣೆಗೆ ಅಂತ ತೆರಳಿದಂಥ ಯೋಧರು ಕೂಡ ಸಾವನ್ನಪ್ಪಿದ್ದಾರೆ. ಇಲ್ಲಿವರೆಗೂ 54 ಜನರು ಸಾವನ್ನಪ್ಪಿರೋದು. ಆಗಸ್ಟ್ 25ರಿಂದ ಇಲ್ಲಿವರೆಗೂ ಭಾರೀ ಮಳೆ ಮತ್ತು ಮೇಘಸ್ಫೋಟದಿಂದ ಈ ಪ್ರಮಾಣದಲ್ಲಿ ಹಾನಿ ಸಂಭವಿಸ್ತಾ ಇದೆ. ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿನ ಸಿಚುವೇಶನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಥರದೊಂದು ಪರಿಸ್ಥಿತಿ ಇದೆ ಅಂತ. ಮನೆ ಮಠ ಎಲ್ಲ ಕೊಚ್ಕೊಂಡು ಹೋಗುವಂಥ ಪರಿಸ್ಥಿತಿ. ಇದು ವಿಪರೀತವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಇರುವಂಥದ್ದು. Solo sale,